ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್. 4ನೇ ತರಗತಿ ಗಣಿತ ಅಧ್ಯಾಯ 3 ಸಂಕಲನ. ಈಗ ಮೊದಲನೆಯದಾಗಿ ಉದಾಹರಣೆಯ ಲೆಕ್ಕಗಳನ್ನು ನೋಡೋಣ. ಉದಾಹರಣೆ: ಅಂಗಡಿಯೊಂದರಲ್ಲಿ ದೊರೆಯುವ ವಸ್ತುಗಳು ಹಾಗೂ ಅವುಗಳ ಬೆಲೆಯನ್ನು ನೀಡಿದೆ. ಅವುಗಳನ್ನು ಗಮನಿಸಿ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸು. ಅಂಗಡಿಯಲ್ಲಿ ದೊರೆಯುವಂತಹ ಎಲ್ಲ ವಸ್ತುಗಳನ್ನು ಅವರು ಇಲ್ಲಿ ಕೊಟ್ಟಿದ್ದಾರೆ. ಅಂಗಡಿಯಲ್ಲಿ ದೊರೆಯುವ ಕ್ಯಾಲ್ಕುಲೇಟರಿನ ಬೆಲೆ ಎಷ್ಟು? ಇಲ್ಲಿ ಕ್ಯಾಲ್ಕುಲೇಟರಿನ ಬೆಲೆ 324 ರೂಪಾಯಿಗಳು. 324. ಮಿಕ್ಸಿಯ ಬೆಲೆ ಎಷ್ಟು? ಮಿಕ್ಸಿಯ ಬೆಲೆ 3847. 3847. ರೇಡಿಯೋದ ಬೆಲೆ ಎಷ್ಟು? ರೇಡಿಯೋದ ಬೆಲೆ 2420. 2420. ಮೊಬೈಲ್ನ ಬೆಲೆ ಎಷ್ಟು? ಮೊಬೈಲ್ನ ಬೆಲೆ 2454. 2454 ರೂಪಾಯಿಗಳು. ಇಲ್ಲಿ ಎಲ್ಲ ವಸ್ತುವಿನ ಬೆಲೆಯನ್ನು ನಾವು ಬರೆದಿದ್ದೀವಿ. ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನು ಅವರು ನೀಡಿದ್ದಾರೆ. ನೀನೇ ಮಾಡು. 1. ಈ ವಸ್ತುಗಳ ಒಟ್ಟು ಬೆಲೆಯನ್ನು ಸ್ಥಾನ ಬೆಲೆ ಪಟ್ಟಿಯಲ್ಲಿ ಬರೆದು ಕಂಡುಹಿಡಿ. ಇಲ್ಲಿ 2 ವಸ್ತುಗಳನ್ನು ಅವರು ಕೊಟ್ಟಿದ್ದಾರೆ. ಒಂದು ರೇಡಿಯೋ, ಇನ್ನೊಂದು ಮಿಕ್ಸಿ. ರೇಡಿಯೋದ ಬೆಲೆ 2420. ಮಿಕ್ಸಿಯ ಬೆಲೆ 3847. ಇಲ್ಲಿ ನಾವು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರೆದು ಈ ಬೆಲೆಯ ಒಟ್ಟು ಮೊತ್ತವನ್ನು ಕಂಡುಹಿಡಿಯೋಣ. 2420 3847. 0 + 7 7. 2 + 4 6. 4 + 8 12. 2 + 3 5 + 1 6. 6267. ಈ 2 ವಸ್ತುಗಳ ಒಟ್ಟು ಬೆಲೆ. ಬಿ. ಇವುಗಳ ಮೊತ್ತ ಎಷ್ಟು? 3626 ಪ್ಲಸ್ 5243. ಸ್ಥಾನ ಬೆಲೆ ಪಟ್ಟಿಯಲ್ಲಿ ಬರೆದಾಗ 3626, 5243. 6 + 3 9. 2 + 4 6. 6 + 2 8. 3 + 5 8. 8869. ಸಿ. ಇವುಗಳ ಮೊತ್ತ ಕಂಡುಹಿಡಿಯಿರಿ. ಮೊದಲನೇ ಪ್ರಶ್ನೆ: 5476 ಪ್ಲಸ್ 213. ಈಗ ನಾವು ಸ್ಥಾನ ಬೆಲೆ ಕೋಷ್ಟಕವನ್ನು ಬರೆಯೋಣ. ಬಿಡಿ 10 100 1000. ಈಗ ಸಾವಿರದ ಸ್ಥಾನದಲ್ಲಿ 5 4 7 6. 213. ಇದು 2 100ರ ಸ್ಥಾನದಲ್ಲಿ, 2 10ರ ಸ್ಥಾನದಲ್ಲಿ, 1 ಬಿಡಿ ಸ್ಥಾನದಲ್ಲಿ 3. 6 + 3 9. 7 + 1 8. 4 + 2 6. 5 5689. ಎರಡನೇ ಪ್ರಶ್ನೆ: 3048 ಪ್ಲಸ್ 2051. ಸ್ಥಾನ ಬೆಲೆ ಕೋಷ್ಟಕವನ್ನು ಬರೆಯೋಣ. ಬಿಡಿ 10 100 1000. 3048. 2851. 8 + 1 9. 4 + 5 9. 0 + 8 8. 3 + 2 5. 5899. ಇಲ್ಲಿ ದಶಕ ಸಹಿತ ಸಂಕಲನದ ಉದಾಹರಣೆಗಳನ್ನು ಅವರು ನೀಡಿದ್ದಾರೆ. ನೀನೇ ಮಾಡು. ಮೊದಲನೇ ಪ್ರಶ್ನೆ: 4675 ಪ್ಲಸ್ 3452. ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಅವರು ಬರೆದಿದ್ದಾರೆ 4675 ಪ್ಲಸ್ 3452. ಕೂಡಿಸಿದಾಗ 5 + 2 7. 7 + 5 12. 6 + 4 10 + 1 11. 4 + 3 7 + 1 8. 8127. ಎರಡನೇ ಪ್ರಶ್ನೆ: 5368 ಪ್ಲಸ್ 2097. 8 + 7 15. 9 + 1 10 + 6
16, 3 + 0 3 + 1 4, 5 + 2 7, 7465. ಇಲ್ಲಿ ಮೂರನೇ ಪ್ರಶ್ನೆ 359, 4276, 2573 ಈ ಮೂರು ಸಂಖ್ಯೆಗಳನ್ನು ನಾವು ಕೂಡಿಸಬೇಕು. 9 + 6 15 + 3 18, 7 + 7 14 + 1 15 + 5 20, 3 + 2 5 + 5 10 + 2 12, 4 + 2 6 + 1 7, 7208. ನಾಲ್ಕನೇ ಪ್ರಶ್ನೆ 3948 + 206 + 92, 8 + 6 14 + 2 16, 9 + 1 10 + 4 14, 9 + 1 10 + 2 12, 3 + 1 4, 4246. ಮಾನಸಿಕ ಲೆಕ್ಕಗಳು. ದಿನನಿತ್ಯದ ಹಲವಾರು ಸಂದರ್ಭಗಳಲ್ಲಿ ಕೆಲವು ಲೆಕ್ಕಗಳನ್ನು ಮನಸ್ಸಿನಲ್ಲೇ ಮಾಡುತ್ತಿರುತ್ತೇವೆ. ಉದಾಹರಣೆ, ಅಂಗಡಿಯಲ್ಲಿ ನೋಟನ್ನು ಕೊಟ್ಟು ಚಿಲ್ಲರೆ ಪಡೆಯುವಾಗ. ಇದೇ ರೀತಿ ಇನ್ನೆರಡು ಸಂದರ್ಭಗಳನ್ನು ನೆನಪಿಸಿಕೊಂಡು ಬರೆ. ದಿನನಿತ್ಯದಲ್ಲಿ ನಾವು ಮಾನಸಿಕವಾಗಿ ಮಾಡುವ ಲೆಕ್ಕಗಳ 2 ಉದಾಹರಣೆಯನ್ನು ನಾವು ಇಲ್ಲಿ ಬರೆಯೋಣ. ಮೊದಲನೇ ಉದಾಹರಣೆ, ಹಾಲನ್ನು ಕೊಳ್ಳುವಾಗ. ಹಾಲನ್ನು ಕೊಳ್ಳುವಾಗ ಮತ್ತು ಬಟ್ಟೆ ಅಂಗಡಿಯಲ್ಲಿ ಬಟ್ಟೆ ಖರೀದಿಸುವಾಗ. ಈ ಎರಡು ಸಮಯದಲ್ಲಿ ನಾವು ಮಾನಸಿಕವಾಗಿ ಲೆಕ್ಕವನ್ನು ಮಾಡುತ್ತೇವೆ. ಇಲ್ಲಿ ವಿಸ್ತರಿಸಿ ಬರೆಯುವ ಲೆಕ್ಕಗಳನ್ನು ಅವರು ಕೊಟ್ಟಿದ್ದಾರೆ. ನೀನೇ ಮಾಡು. ಪ್ರತಿ ಲೆಕ್ಕದಲ್ಲಿ ಕೊಟ್ಟಿರುವ ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆಯನ್ನು ವಿಸ್ತರಿಸಿ ಮೊದಲಿನ ಸಂಖ್ಯೆಗೆ ಕ್ರಮವಾಗಿ ಕೂಡಿಸು. ಮೊದಲನೆಯ ಪ್ರಶ್ನೆ 643 + 250. ಈಗ ನಾವು 250 ವಿಸ್ತರಿಸಿ ಬರೆಯೋಣ. 643 + 200 + 50 250, 643 + 200. 643ಕ್ಕೆ 200 ಕೂಡಿಸಿದಾಗ 843. ಈಗ ನಾವು ಈ 840ಕ್ಕೆ ಮತ್ತೆ 50 ಕೂಡಿಸೋಣ. 843 + 50 893. ಎರಡನೇ ಪ್ರಶ್ನೆ 6145 + 2236. ಈಗ ನಾವು 2236 ವಿಸ್ತರಿಸಿ ಬರೆಯೋಣ. 6145 + 2000 + 200 + 30 + 6. ಈಗ 6145ಕ್ಕೆ 2000 200 30 + 6 ಬಿಡಿ ಬಿಡಿಯಾಗಿ ಕೂಡಿಸೋಣ. 6145 + 2000 8145. ಈಗ 8145ಕ್ಕೆ 200 ಕೂಡಿಸೋಣ. 8145 + 200 8345. 30 ಕೂಡಿಸೋಣ. 8345 + 30 = 8375. 8375ಕ್ಕೆ 6 ಕೂಡಿಸೋಣ. 8375 + 6 8381. ಚಟುವಟಿಕೆ 2 ಮಂಗನ ಚೇಷ್ಟೆ. ಇಲ್ಲೊಂದು ಬೋರ್ಡ್ ಇದೆ. ಅದರಲ್ಲಿ ಸಂಖ್ಯಾ ಕಾರ್ಡುಗಳಿಂದ ಲೆಕ್ಕ ರಚಿಸಿ ಮೊತ್ತ ಕಂಡುಹಿಡಿದು ಬೋರ್ಡಿನಲ್ಲಿ ಹಾಕಿದೆ. ಅಲ್ಲೇ ಹತ್ತಿರದಲ್ಲಿದ್ದ ಮಂಗ ಕೆಲವು ಸಂಖ್ಯಾ ಕಾರ್ಡುಗಳನ್ನು ಎತ್ತಿಕೊಂಡು ಹೋಗಿದೆ. ಮಂಗ ಎತ್ತುಕೊಂಡು ಹೋದ ಸಂಖ್ಯೆಗಳನ್ನು ನೀನು ಕಂಡುಹಿಡಿದು ಆ ಸ್ಥಳದಲ್ಲಿ ಬರೆ. ಇಲ್ಲಿ ನಾವು ಬಿಟ್ಟು ಹೋದಂತಹ ಎಲ್ಲ ಸಂಖ್ಯೆಗಳನ್ನು ತುಂಬಬೇಕು. 9 ಇಲ್ಲಿ ಸಂಖ್ಯೆ ಇಲ್ಲ, 0. 9ಕ್ಕೆ ನಾವು ಯಾವ ಸಂಖ್ಯೆಯನ್ನು ಕೂಡಿಸಿದಾಗ 0 ಬರುತ್ತದೆ ಎಂದು ನೋಡಬೇಕು. 9ಕ್ಕೆ 1 ಕೂಡಿಸಿದಾಗ 10.
ಇಲ್ಲಿ 0 ಬಂತು. 2 + 4 6 + 1 7 ಸಂಖ್ಯೆ ಇದೆ. 5 + 3 8 ಈ ಸಂಖ್ಯೆ ಇದೆ. 6 + 8 14. 4 + 2 6 + 1 7. 2 + 4 6. 5 + 3 8. 6ಕ್ಕೆ 5 ಕೂಡಿಸಿದಾಗ 11. 7ಕ್ಕೆ 2 ಕೂಡಿಸಿದಾಗ 9. 4ಕ್ಕೆ 8 ಕೂಡಿಸಿದಾಗ 12. 5 3 8 + 1 9. 0ಗೆ 4 ಕೂಡಿಸಿದಾಗ 4. 9 + 6 15. 6 + 2 8 + 1 9. 5 + 9 14. ಇಲ್ಲಿ 4 1 5 8 ಆಗಬೇಕಾದರೆ ನಾವು ಇಲ್ಲಿ 3 ಸೇರಿಸಬೇಕು. 3 + 4 7. ಈಗ ನಾವು ಇಲ್ಲಿ ಎಲ್ಲ ಸಂಖ್ಯೆಗಳನ್ನು ತುಂಬಿದ್ದೇವೆ. ಈ ವಿಡಿಯೋದಲ್ಲಿ ನಾವು ಸಂಕಲನ ಪಾಠದ ಎಲ್ಲ ಉದಾಹರಣೆ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ 3.1ರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.